ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರೆ ನೀವೆಲ್ಲ ಆರಾಮದ್ರೆ ಅಂತ ಅನ್ಕೋತೀನಿ. ಇವತ್ತು ನೋಡ್ರಿ ನಾನು ಬೆಳಗ್ಗೆನೇ ಬ್ಲಾಗ್ನ ಚಾಲೂ ಮಾಡೀನಿ. ಟೈಮ್ ಇವಾಗ ಬೆಳಿಗ್ಗೆ 4:10 ಆಗ್ಯದ, 4 ಗಂಟೆ 10 ನಿಮಿಷ ಆಗ್ಯದ. ಬೆಳಿಗ್ಗೆ ಇವತ್ತು ನಾನು ಯಾವಾಗಲೂ ಡೈಲಿ ಬೆಳಿಗ್ಗೆ 7 ಟೈಮ್ ಇದೆ ನೋಡ್ರಿ. ಯಾಕಂದ್ರೆ ಬೆಳಿಗ್ಗೆ 7 ಗಂಟೆ ಅನ್ನೋದ್ರಾಗ ಮಕ್ಕಳಿಬ್ಬರು ಸ್ಕೂಲಿಗೆ ಹೋಗ್ತಾರೆ. ಹಂಗಾಗಿ ಅವ್ರು ಹೋಗೋದ್ರಾಗ ಎಲ್ಲ ಕೆಲಸನೂ ಆಗಬೇಕಲ್ಲ. ಏನಾದರೂ ಒಂದು ಥರ ನಾಷ್ಟ ಮಾಡಬೇಕು, ಮತ್ತು ಪಲ್ಯ ಮಾಡಬೇಕು, ಮತ್ತು ಚಪಾತಿ ಮಾಡಿ ಸ್ಕೂಲಿಗೆ ಕಟ್ಟಬೇಕು. ಹಾಗಾಗಿ ಬೆಳಿಗ್ಗೆ ಜಲ್ದಿನೇ ಹೇಳ್ತೀನಿ ನಾನು. ಬೆಳಿಗ್ಗೆ ಎದ್ಬಿಟ್ಟು ಹೊರಗಿಂದ ಕಸ ಗುಡಿಸಿದೆ. ಹೊರಗಡೆ ಲೈಟ್ ಹಾಕಿ ಕಸ ಗುಡಿಸಿದ್ ನೋಡ್ರಿ. ಹೊರಗಡೆ ಬೆಳಕು ಕಾಣ್ತಿರ್ಬೋದು, ಲೈಟ್ ಬೆಳಕು. ಅದೇ ರೀತಿ ಇವಾಗ ಮುಖ ಅದೆಲ್ಲ ತೊಗೊಂಡ್ಬಿಟ್ಟು ಕೂದಲನ್ನ ಮೇಲೆ ಕಟ್ಕೊಳಕತ್ತಿ ನೋಡ್ರಿ. ಇವಾಗ ಅಡುಗೆ ಕೆಲಸ ಚಾಲೂ ಮಾಡಬೇಕು. ಅಡುಗೆ ಮನೆಗೆ ಹೋಗ್ಬಿಟ್ಟು ಪಟ ಎಲ್ಲ ಕೆಲಸ ಮಾಡ್ತೀನಿ. ಅದೇ ರೀತಿ ನೋಡ್ರಿ, ಇವತ್ತು ನಾಷ್ಟ ಏನಂತಂದ್ರೆ ನಾನು ಬೆಳಿಗ್ಗೆ ವಿಡಿಯೋ ಮಾಡ್ಕೋತಾ ಕೂತ್ನಿ ಅಂತಂದ್ರೆ ಅಡುಗೆ ಕೆಲಸ ಮಾಡೋದು ಜಲ್ದಿ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಅಡುಗೆ ಮಾಡೋದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ. ಇವಾಗ ನೋಡ್ರಿ ನಾಷ್ಟ ಮಾಡೀನಿ. ಇವತ್ತು ನಾಷ್ಟ ಉಪ್ಪಿಟ್ಟು ಮಾಡೀನಿ. ಮಕ್ಕಳಿಗಿಬ್ಬರು ಹಾಕಿ ಕೊಟ್ಟೀನಿ. ಅವ್ರು ತಿನ್ನಾಕತ್ತಾರ. ಟೈಮ್ ಇವಾಗ 7 ಗಂಟೆ ಆಗ್ಲಾಕ ಬಂದದ. ಹಂಗೆ ಅವ್ರಿಗೆ ನಾಷ್ಟ ಜಲ್ದಿ ತಿನ್ನು ಅಂತ ಹೇಳ್ಕೊತಾನೆ ನಾನು. ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪನ್ನು ತೊಗೊಂಡ್ಬಿಟ್ಟು ನಿಮ್ಮ ಮುಂದೆ ಶೇರ್ ಮಾಡ್ಲಕತ್ತೀನಿ ನೋಡ್ರಿ. ಹಂಗೆ ದೊಡ್ಡ ಮಗ ನೋಡ್ರಿ, ಇನ್ನೊಬ್ಬ ಚಿಕ್ಕ ಮಗ, ಇಬ್ಬರು ಕೂಡ ಒಂದು ಸ್ಕೂಲಿಗೆ ಹೋಗ್ತಾರೆ. ಇವಾಗ ಸ್ಕೂಲ್ ಯೂನಿಫಾರ್ಮ್ ಅದಾವು ಕರೆ, ಆದರೆ ಇವಾಗ ಸ್ಟಾರ್ಟ್ ಆಗ್ಯದಲ್ಲ ಸ್ಕೂಲ್, ಹಂಗಾಗಿ ಕಲರ್ ಬಟ್ಟೆನೇ ಹಾಕ್ಕೊಂಡು ಹೋಗ್ತಾರ. ಇವ ನೋಡ್ರಿ, ಅವ್ನಿಗೆ ಕ್ಯಾಮ್ರಾಕ್ಕೆ ಮುಖ ತೋರ್ಸೋಕೆ ಇಷ್ಟ ಇಲ್ಲ, ಹಂಗಾಗಿ ಮುಖ ಮುಚ್ಕೊಂಡಾನ. ಅದೇ ರೀತಿ ಇವರು ನಾಷ್ಟ ತಿಂದ್ಬಿಟ್ಟು ಅದೇ ರೀತಿ ಅವ್ರಿಗೆ ಟಿಫಿನ್ ಬಾಕ್ಸನ್ನು ಕೂಡ ರೆಡಿ ಮಾಡಿಟ್ಟೀನಿ. ಇಷ್ಟು ಮಾಡಿದ್ನಿ ಅಂತಂದ್ರೆ ಮತ್ತು ಅವ್ರಿಗೆ ಟಿಫಿನ್ ಕಟ್ಟಿಟ್ನಿ ಅಂತಂದ್ರೆ ಮತ್ತು ಮುಂದಿನ ಕೆಲಸ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಕಟ್ಟಿಟ್ಟು ನೋಡ್ರಿ. ಪಲ್ಯ ಕೂಡ ಮಾಡೀನಿ. ಇವತ್ತು ಬದ್ನಿಕಾಯಿ ಪಲ್ಯ ಮಾಡಿದ್ದೆ. ಅದೇ ರೀತಿ ಚಪಾತಿ ಮಾಡಿ ಇಬ್ಬರಿಗೆ ಡಬ್ಬಿ ಕಟ್ಟಿಟ್ಟೀನಿ. ಹಂಗೆ ಅವ್ರಿಗೆ ನಾಷ್ಟ ಹಾಕ್ಕೊಟ್ಟಿನಿ, ತಿನ್ನಾಕತ್ತಾರ. ಅದೇ ರೀತಿ ಜಳಕ ಮಾಡಿ ಬಟ್ಟೆ ಎಲ್ಲ ಯಾವ ರೀತಿ ಒಗ್ದಾರ ನೋಡ್ರಿ. ಟವೆಲ್ಲ ಮತ್ತು ಪ್ಯಾಂಟ್ ಹಾಕೋರ್ನೆಲ್ಲ ಸೋಫಾ ತುಂಬ ಅದೇ ರೀತಿ ಬುಕ್ಕ ಬ್ಯಾಗ್ ಹೆಂಗೆ ಇಟ್ಟಾರ ನೋಡ್ರಿ ಮನೆ ತುಂಬ. ಅವ್ರು ಹೋಗೋತನ ಇಷ್ಟ ನೋಡ್ರಿ. ಅವ್ರು ಹೋದ್ಮ್ಯಾಗ ಮತ್ತು ಮನೆ ಆಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ನಾನು ಇರ್ಲಿ ಬಿಡು ಅಂಥೇಳಿ ಹಾಗೆ ಬಿಡ್ತೀನಿ ನೋಡ್ರಿ. ಅವ್ರು ಹೋದ್ಮ್ಯಾಗ ಮತ್ತು ಆಮೇಲೆ ಮನೆ ಸ್ವಚ್ಛ ಇಟ್ಕೊಂಡ್ರೆ ಆಯ್ತು ಅಂಥೇಳಿ ಅಷ್ಟೇ ಬಿಟ್ಟೀನಿ. ನೋಡ್ತಿರ್ಬೋದು ಬದ್ನಿಕಾಯಿ ಪಲ್ಯ ಮಾಡೀನಿ. ಅವರಿಬ್ಬರಿಗೆ ಕಟ್ಟೀನಿ. ಇದೊಂದಿಷ್ಟು ನಮ್ಗೆ ಉಣ್ಣಕ್ಕೆ ಅಂಥೇಳಿ ಇಟ್ಕೊಂಡೀನಿ. ಹಂಗೆ ನಾಷ್ಟ ಉಪ್ಪಿಟ್ಟು ಮಾಡಿ ನೋಡ್ರಿ. ಇಬ್ಬರಿಗೆ ಮಕ್ಕಳಿಗೆ ಹಾಕ್ಕೊಟ್ಟೀನಿ. ಮತ್ತು ಇದು ಹಸ್ಬೆಂಡ್ ಆಮೇಲೆ ಜಳಕ ಮಾಡಿ ಅವರು ತಿಂತಾರೆ. ನಾನು ಬೆಳಿಗ್ಗೆ ಚಹಾ ಕುಡ್ದೆ ಮಾಡಿಕೊಂಡು ಇದು ನಿನ್ನೆ ಸಜ್ಜಕದೊಳಗೆ ಮಾಡಿದ್ದು ನೋಡ್ರಿ. ಸಂಜಿಕೆ ಅದು 2 ಮಿಕ್ಕ್ಯಾವು ಅವಕೂರ್ನ ಆಮೇಲೆ ತಿಂದ್ರಾಯ್ತು ಅಂಥೇಳಿ ಹೊರಗಡೆ ತೆಗ್ದೀನಿ. ಹಾಟ್ ಬಾಕ್ಸ್ ಒಳಗೆ ಇಟ್ನಿ ಅಂತಂದ್ರೆ ಈ ಸೆಕಿಗೆ ಅವೆಲ್ಲ ಬೇಗನೆ ಹಳಸ್ದಂಗೆ ಆಗ್ಬಿಡ್ತಾವೆ, ಕೆಟ್ಬಿಡ್ತಾವೆ. ಹಾಗಾಗಿ ಕೂರ್ನ ಗಾಳಿಗೆ ತೆಗೆದು ಹೊರಗಡೆ ಇಟ್ಟೀನಿ. ನೋಡ್ತಿರ್ಬೋದು ನೋಡ್ರಿ, 7 ಗಂಟೆಗೆ ಬಿಸಿಲು ಚಾಲೂ ಆಗ್ಯದ ನೋಡ್ರಿ. ಕಿಟಕಿಯಾಗ ಎಷ್ಟೊಂದು ಬೆಳಕು ಕಾಣ್ತದೆ ನೋಡ್ರಿ. ಅದೇ ರೀತಿ ಫ್ರೆಂಡ್ಸ್, ಬಾಂಡೆ ಕೂಡ ರಾತ್ರಿ ಬಾಂಡೆ ತಿಕ್ಕಿ ಮುಕ್ಕೊಂಡಿರ್ತೀನಿ ನಾನು. ಅಂದ್ರೆ ಬಾಂಡೆ ತಿಕ್ಕಿ ಎಲ್ಲ ಗ್ಯಾಸ್ ಕಟ್ಟಿ ಒರೆಸಿದ್ನಿ ಅಂತಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ಪಟ ಅಡ್ಗೆ ಕೆಲಸ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇಲ್ಲಾಂದ್ರೆ ಅದನ್ನೆಲ್ಲ ಅಲ್ಲಿದೆಲ್ಲ ಇಟ್ನಿ ಅಂದ್ರೆ ಮತ್ತು ಈ ಕೆಲಸ ಎಲ್ಲ ಮಾಡ್ಕೊಳಕ್ಕೆ ಮತ್ತೊಂದು 10-15 ನಿಮಿಷ ವೇಸ್ಟ್ ಆಗಿಬಿಡ್ತದೆ. ಹಾಗಾಗಿ ನಾನು ಮುಕ್ಕೊಳ್ಳೋಕ್ಕಿಂತ ಮುಂಚೆನೇ ಇದನ್ನೆಲ್ಲ ಗ್ಯಾಸ್ ಕಟ್ಟಿ ಒರೆಸೋದು ಮತ್ತು ಬಾಂಡೆ ತಿಕ್ಕೋದು ಮಾಡಿಟ್ಟೆ ಮಲ್ಕೋತೀನಿ. ಟೈಮ್ ನೋಡ್ರಿ ಫ್ರೆಂಡ್ಸ್, ಇವಾಗ 7:30 ಆಯಿತು. ಇಬ್ಬರು ಮಕ್ಕಳು ಸ್ಕೂಲಿಗೆ ಹೋದ್ರೆ ಅವರು 7 ಗಂಟೆ 20 ನಿಮಿಷಕ್ಕೆ ಹೋಗ್ಬಿಡ್ತಾರೆ. ಅಂದ್ರೆ ವ್ಯಾನ್ ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಂದಿರ್ತದೆ ಸ್ಕೂಲ್ ವ್ಯಾನ್. ಇದು ನಮ್ಮ ಮನೆ ಬಲ್ಲೇ ಬರ್ತಿತ್ತು. ನಮ್ಮ ಮನೆ ಬಲ್ಲೇ ಇನ್ನೂ ರೋಡ್ ಕೆಲಸ ನಡೆಯಕತ್ತದ. ಹಾಗಾಗಿ ವ್ಯಾನ್ ದೊಡ್ಡದಾಗುತ್ತದೆ ಸ್ಕೂಲ್ ವ್ಯಾನ್. ಈ ಕಡೆ ಹೊಳಸ್ಕೊಳಕ್ಕೆ ಸರಿಯಾಗಿ ಜಾಗ ಇಲ್ಲ ಅಂಥೇಳಿ ಅಲ್ಲೇ ಬಸ್ ಸ್ಟ್ಯಾಂಡಿಗೆ ಹೊಳಸ್ಕೊಳಕ್ಕೆ ಅಲ್ಲಿ ವ್ಯವಸ್ಥೆ ಅದ ಅಂಥೇಳಿ ಎಲ್ಲ ಹುಡುಗರು ಅಲ್ಲೇ ಬಸ್ ಸ್ಟಾಪಲ್ಲೇ ಬಂದು ನಿಂದಿರ್ತಾರೆ. ಇವರು ಕೂಡ ಬಸ್ ಸ್ಟಾಪಿಗೆ 7 ಗಂಟೆ 20 ನಿಮಿಷಕ್ಕೆ 7:15ಕ್ಕೆ ಹಿಂಗೆ ಹೋಗ್ತಾರೆ. ಅಲ್ಲಿಂದ ವ್ಯಾನಿಗೆ ಹೋಗ್ತಾರೆ ನೋಡ್ರಿ. ಹಂಗೆ ನಂದು ಅವ್ರು ಹೋದ್ಮ್ಯಾಗ ಜಳಕ ಆಯಿತು ಮತ್ತು ದೇವ್ರ ಪೂಜೆ ಕೂಡ ಮಾಡಿದೆ. ಇವಾಗ ಹಾಲು ಬಂದಾವ ನೋಡ್ರಿ. ಹಾಲನ್ನು ಕೂಡ ಕಾಯಿಸ್ಬೇಕು. ಅದೇ ರೀತಿ ಮಕ್ಕಳು ಎಲ್ಲ ನಾಷ್ಟ ತಿಂದಾರಲ್ಲ ಅವಕ್ಕೊಂದು ಬಾಂಡೆ ನೋಡ್ರಿ, ಮತ್ತಿಷ್ಟು ಬಾಂಡೆ ಅದು. ಇವೆಲ್ಲ ನಾಷ್ಟದ ಬಾಂಡೆ ಎಲ್ಲ ಆಮೇಲೆ ತೆಕ್ಕಿ ಇಡ್ತೀನಿ ನೋಡ್ರಿ. ಇನ್ನೂ ಹಸ್ಬೆಂಡ್ ಅವರು ನಾಷ್ಟ ತಿಂದಿಲ್ಲ, ಯಾಕಂದ್ರೆ ಮಕ್ಕಳನ್ನ ಕಳ್ಸಕ್ಕಂತ ಹೇಳಿ ಹೋಗ್ಯಾರ. ಅಂದ್ರೆ ಅಲ್ಲಿ ಬಸ್ ಸ್ಟಾಪಿಗೆ ಇವ್ರ ಗಾಡಿ ಮ್ಯಾಗ ಒಯ್ದು ಬಿಟ್ಟು ಬರ್ತಾರೆ. ಅಂದ್ರೆ ಇಲ್ಲಿ ಮನೇಲಿಂದ ಬಸ್ ಸ್ಟಾಪ್ ಒಂದು ಸ್ವಲ್ಪ ದೂರ ಆಗುತ್ತೆ. ಹಂಗಾಗಿ ನಡ್ಕೋತಾ ಹೋದ್ರೆ ಸುಮ್ಮನೆ ಲೇಟ್, ಇಬ್ಬರು ಹೊಡೆದಾಡ್ಕೋತಾ ಹೋಗ್ಬಿಡ್ತಾರೆ. ಮತ್ತು ದಾರ್ಯಾಗ ಹೋಗೋದ್ರಾಗ ಸ್ಕೂಲ್ ವ್ಯಾನ ಹೋಗಬಾರ್ದು ಅಂತ ಹೇಳಿ ಅನ್ನೋದಕ್ಕೋಸ್ಕರವಾಗಿ ಇಬ್ಬರನ್ನೂ ಬಿಟ್ಟು ಬರೋಕೆ, ಗಾಡಿ ಮೇಲೆ ಬಿಟ್ಟು ಬರೋಕೆ ಅಂಥೇಳಿ ಹೋಗ್ಯಾರ. ಅವ್ರನ್ನ ಬಿಟ್ಟು ಬಂದಮ್ಯಾಗ ನಾಷ್ಟ ತಿಂತೀನಿ ಅಂತ ಹೇಳಿದರು. ಹಾಗಾಗಿ ಇನ್ನೂ ಅವರು ನಾಷ್ಟ ಮಾಡಿಲ್ಲ.
ಮತ್ತು ನೋಡ್ರಿ ಅವ್ರು ಹೋದ್ಮ್ಯಾಗ ಎಲ್ಲ ಬುಕ್ ಅದೆಲ್ಲ ಇಟ್ಟಾರಲ್ಲ ಅಲ್ಲಿದಲ್ಲಿ ಬುಕ್ ಇಟ್ಟಾರ ಮತ್ತು ಬಟ್ಟೆ ಅದನ್ನೆಲ್ಲ ಇಟ್ಟಾರಲ್ಲ ಅವಕ್ಕನ್ನೆಲ್ಲ ಒಮ್ಮೆ ನೀಟಾಗಿ ಜೋಡಿಸ್ಕೊಂಡು ಇಡ್ತೀನಿ. ಅವ್ರು ಹೋದ್ಮ್ಯಾಗ ಏನು ಇಷ್ಟೆಲ್ಲ ಕೆಲಸ ಡೈಲಿ ಮಾಡೋದು ಡೈಲಿ ಮಾಡಲೇಬೇಕು ನೋಡ್ರಿ. ಯಾಕಂದ್ರೆ ನಾನು ಅಷ್ಟು ಇದ್ದಕ್ಕಿದ್ದಂಗೆ ಇಟ್ನಿ ಅಂತಂದ್ರೆ ಮನೆಯೆಲ್ಲ ನೋಡೋಕೆ ಆಗೋದಿಲ್ಲ, ಅಷ್ಟೊಂದು ಗಲೀಜು ಅನಿಸ್ತದೆ. ಹಾಗಾಗಿ ಅವ್ರು ಬರೋ ತನಕ ಮನೆ ಕ್ಲೀನಾಗಿರ್ತದೆ. ಅವ್ರು ಬಂದ್ಮ್ಯಾಗ ಮತ್ತು ಹೊಳ್ಳೆ ಇದ್ದಕ್ಕಿದ್ದಂಗೆ ಮನೆ ನೋಡ್ರಿ. ಇವೆಲ್ಲ ನೋಡ್ರಿ ಇವು ನಿನ್ನೆ ಮಕ್ಕಳು ಹಾಕೊಂಡಿದ್ದು ಬಟ್ಟೆ ಇವಕ್ಕನ್ನ ತೊಳಿಲಕ್ಕಂತೇಳಿ ತೊಗೋಬೇಕು. ಹಾಗಾಗಿ ಇಲ್ಲೇ ಹೊರಗಡೆ ಇಟ್ಟೀನಿ. ಇವು ನಿನ್ನೆ ತೊಳೆದು ಹಾಕಿದ ಬಟ್ಟೆ ಮಡಚಿಟ್ಟೀನಿ. ಇವಕ್ಕನ್ನ ಇನ್ನೂ ಕಪಾಟಲ್ಲಿ ಎತ್ತಿಡಬೇಕು. ಮಡಚಿಟ್ಟೀನಿ ಇಲ್ಲೇ. ಇವಕ್ಕನ್ನ ಇನ್ನೂ ಇಡಬೇಕು ನೋಡ್ರಿ, ಯಾವ ಜಾಗಕ್ಕೆ ಇಡಬೇಕು. ಇವೆಲ್ಲ ಬಟ್ಟೆ ನೋಡ್ರಿ ಇವು ಮಡಚಿಟ್ಟೀನಿ. ನಾನು ಮೊನ್ನೆ ದಿನ ಎಲ್ಲ ಬಟ್ಟೆ ಎಲ್ಲ ಕಚ್ಬಿಚ್ಚಿ ಆಗಿದ್ದು ಅಂಥೇಳಿ ಮಡಚಿಟ್ಟೀನಿ. ನಾನು ಬಟ್ಟೆ ಕೊಟ್ನಿ ಅಂತಂದ್ರೆ ಅವ್ರಿಗೆ ನೀಟಾಗೇ ಇರ್ತದೆ. ಒಂದು ವೇಳೆ ಅವ್ರು ಏನಾದರೂ ತೊಗೊಳಕ್ಕೆ ಬಂದರು ಅಂತಂದ್ರೆ ಕಚ್ಚಿ ಬಿಚ್ಚಿ ಮಾಡಿಬಿಡ್ತಾರೆ ನೋಡ್ರಿ. ಇಲ್ಲಿ ಕೆಳಗಡೆ ಮಕ್ಕಳ ಬಟ್ಟೆ ಇಟ್ಟೀನಿ ಮತ್ತು ಮಧ್ಯದಲ್ಲಿ ನಾನು ಬಟ್ಟೆ ಇಟ್ಕೊಂಡೀನಿ ಮತ್ತು ಪೂರ್ತಿ ಮೇಲಕ್ಕೆ ಹಸ್ಬೆಂಡ್ ಬಟ್ಟೆ ಇಟ್ಟು ನೋಡ್ರಿ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಅವ್ರವ್ರ ಬಟ್ಟೆ ಇಟ್ನಿ ಅಂತಂದ್ರೆ ತಮ್ಗೆ ಯಾವ ಬಟ್ಟೆ ಬೇಕು ಆ ಜಾಗದಾಗ ಹೋಗಿ ತೊಗೋತಾರೆ. ನಾನೇ ಅಂದ್ರೆ ಅವ್ರು ಜಳಕ ಮಾಡಿದ್ಮ್ಯಾಗ, ಹುಡುಗರು ಜಳಕ ಮಾಡಿದ್ಮ್ಯಾಗ ನಾನೇ ಯಾವ ಬಟ್ಟೆ ಇಟ್ಕೋಬೇಕಂತ ಹೇಳಿ ನಾನೇ ಇಟ್ಬಿಡ್ತೀನಿ ಹೊರಗಡೆ. ತೊಗೊಂಡ್ಬಿಟ್ಟು ಹಾಕ್ಕೋತಾರೆ ಅವ್ರು ತೊಗೊಳಕ್ಕೆ ಹೋದರು ಅಂತಂದ್ರೆ ಕಚ್ಚಿ ಬಿಚ್ಚಿ ಆಗ್ಬಿಟ್ಟಿರ್ತದೆ ನೋಡ್ರಿ ಇದೆಲ್ಲ ಕಪಾಟ. ಇವಕ್ಕೂರ್ನ ಇಷ್ಟು ಎತ್ತಲ್ಲಿ ಒಳಗಡೆ ಕಪಾಟ್ನಾಗ ಇಡಬೇಕು. ಹಂಗೆ ನೋಡ್ರಿ ಇವಾಗ ನಂದು ನಾಷ್ಟ ಕೂಡ ತಿಂದಿದ್ದಾಯಿತು. ನಾಷ್ಟ ಅಂದ್ರೆ ಉಪ್ಪಿಟ್ಟು ಅವು ಹಸ್ಬೆಂಡ್ ತಿಂದರು. ನಾನು ಹೋಳ್ಗೆ ಇದ್ದು ಅಂತ ಹೇಳಿದ್ನೆಲ್ಲ ಸಜ್ಜಕದೊಳಗೆ ಅವಕೂರ್ನ ತಿಂದೆ. ಇವು ನೋಡ್ರಿ ನೀರು ಇನ್ನೂ ಬಂದೇ ಇಲ್ಲ. 20 ದಿನ ಆಯಿತು ನಮ್ಮ ಮನೆಗೆ ನಮ್ಮ ಕಡೆ ನೀರು ಬಿಟ್ಟು. ಅಲ್ಲೆಲ್ಲ ಹಿಂದೆ ಬಿಟ್ಟಾರಂತ. ಇದು ನಮ್ಮದು ಕಡೆ ಬಿಡೋದು ಪೈಪ್ ಹೊಡೆದದಂತ. ಹಂಗಾಗಿ ನೀರು ಬಿಡೋದು ಒಂದು ಸ್ವಲ್ಪ ಲೇಟ್ ಆಗ್ಯದ. ನೋಡ್ತಿರ್ಬೋದು ಎಲ್ಲ ಕೊಡ ಅದೆಲ್ಲ ಖಾಲಿ ಆಗ್ಯಾವು. ನೋಡ್ಬೇಕು ಯಾವಾಗ ಬಿಡ್ತಾರ ಅಂಥೇಳಿ. ಇವಾಗ ಇವು ಮುಂದಿನ ಕೊಡ ಖಾಲಿ ಆಗ್ಯಾವು, ಅಲ್ಲಿ ಹಿಂದೆ ಕೊಡ ಇನ್ನೂ ತುಂಬಿದ್ದದಾವು. ಅವಕ್ಕೂರು ತೊಗೊಂಡು ಅಡುಗೆ ಮಾಡಬೇಕು. ಇವು ಅಡುಗೆಗೆ ಅಷ್ಟೇ ಬಳಸ್ತೀವಿ ನೋಡ್ರಿ. ಕುಡಿಲಕ್ಕಂತ ಹೇಳಿ ಫಿಲ್ಟ್ರ್ ನೀರು ತಂಬರ್ತಾರೆ. ಇವಾಗ ನೋಡ್ರಿ ಎಲ್ಲ ನಂದು ನಾಷ್ಟ ಅದೆಲ್ಲ ಆದ್ಮ್ಯಾಗ ಮತ್ತು ಇವಾಗ ಬಟ್ಟೆ ತೊಳೆದು ಹಾಕಬೇಕು. ಬಟ್ಟೆ ಕೂಡ ಭಾಳ ಅದ ನೋಡ್ರಿ. ಯಾಕಂದ್ರೆ ದಿನಾಲೂ ಈಗ ಮಕ್ಕಳು ಅನ್ಕತ ಸ್ಕೂಲ್ ಇನ್ನೂ ಇವಾಗ ಸ್ಟಾರ್ಟ್ ಆಗ್ಯದಲ್ಲ, ಹಂಗಾಗಿ ಕಲರ್ ಬಟ್ಟೆ ಉಟ್ಕೋತಾರೆ. ಯೂನಿಫಾರ್ಮ್ ಇಟ್ಕೊತಿದ್ರೆ 2 ದಿನಕ್ಕೊಮ್ಮೆ ಹಿಂಗೆ ತೊಳೆದು ಹಾಕ್ತಿದ್ದೆ. ಇವು ದಿನಾಲೂ ಬಟ್ಟೆ ಉಟ್ಕೋತಾರೆ, ಕಲರ್ ಬಟ್ಟೆ ಹಾಕೊಂಡು ಹೋಗ್ತಾರಲ್ಲ, ಹಂಗಾಗಿ ದಿನಾಲೂ ತೊಳೆದು ಹಾಕುವೆ ನೋಡ್ರಿ. ಹಾಗಾಗಿ ಬಟ್ಟೆ ಒಂದು ಸ್ವಲ್ಪ ದಿನಾಲೂ ಜಾಸ್ತಿನೇ ಇರ್ತಾವೆ ಇವಾಗ ನೋಡ್ರಿ ಟೈಮ್ 8 ಗಂಟೆ ಆಗ್ಯದ. ಎಷ್ಟು ಬಿಸಿಲೈತಿ ನೋಡ್ರಿ. 8ಕ್ಕೆ ನೋಡ್ರಿ ಎಷ್ಟು ಬಿಸಿಲೈತಿ. ಅಂದ್ರೆ ಮಕ್ಕಳು ದಿನಾಲೂ ಬೆಳಗ್ಗೆ ಜಲ್ದಿನೇ 7 ಗಂಟೆ ಅನ್ನೋದ್ರಾಗ ಹೋಗ್ಬಿಡ್ತಾರಲ್ಲ, ಮನೆ ಬಿಟ್ಬಿಡ್ತಾರೆ. 7:15 ಹಿಂಗೆ ಬಿಟ್ಬಿಡ್ತಾರೆ. ಅವ್ರು ಹೋದ್ಮ್ಯಾಗ ನಂದು ನಾಷ್ಟ ಮಾಡಿದ ಕೂಡಲೇ ಪಟ ಬಟ್ಟೆ ತೊಳೆದು ಹಾಕಿದ್ನಿ ಅಂತಂದ್ರೆ ನಂದೆಲ್ಲ ಕೆಲಸ ಮುಗಿದು ಬಿಡ್ತದೆ ನೋಡ್ರಿ. ಇವಾಗೆಲ್ಲ ಬಟ್ಟೆ ತೊಳೆದು ಹಾಕಿದಾಯಿತು. ಇವಾಗ ಇಲ್ಲಿ ಮೇಲ್ಗಡೆ ತಂದು ಬಿಸಿಲಿಗೆ ಒಣಗಾಕತ್ತೀನಿ. ಇಷ್ಟು ಈ ಬಿಸಿಲು ಅಂದ್ರೆ ಈ ಕಡೆ ಈ ಬಿಸಿಲು 1 ಗಂಟೆ ತನಕ ಇರ್ತದೆ. 1 ಗಂಟೆ ಆದ್ಮ್ಯಾಗ ಪೂರ್ತಿ ಈ ಕಡೆ ನೆರಳು ಬಂದುಬಿಡ್ತದೆ. ಹಂಗಾಗಿ ಜಲ್ದಿ ತೊಳೆದು ಹಾಕಿದ್ನಿ ಅಂತಂದ್ರೆ ಬಟ್ಟೆ ಜಲ್ದಿ ಒಣಗ್ತಾವೆ. ಮತ್ತು ನಾ ಆಮೇಲೆ ಲೇಟ್ ಮಾಡಿ ತೊಳೆದು ಹಾಕಿದ್ನಿ ಅಂತಂದ್ರೆ ಇಲ್ಲೆಲ್ಲ ನೆರಳು ಬಂದುಬಿಟ್ಟಿರ್ತದೆ, ಬಟ್ಟೆ ಒಣಗೋದಿಲ್ಲ ಜಲ್ದಿ. ಹಾಗಾಗಿ ಇವಾಗ ಇಲ್ಲಿ ಮೇಲ್ಗಡೆ ಬಂದು ಎಲ್ಲ ಬಟ್ಟೆನ ಒಣಗಾಕತ್ತೀನಿ ನೋಡ್ರಿ. ಬಿಸಿಲು ಇವಾಗ ಭಾಳ ಅಂದ್ರೆ ಭಾಳ ಬಿಸಿಲು ಇರ್ತದೆ. ಹಾಗಾಗಿ ಜಲ್ದಿನೇ ಬಟ್ಟೆ ಒಣಗ್ತಾವೆ ನೋಡ್ರಿ. ಮತ್ತು ಇವಾಗ ಮಧ್ಯಾಹ್ನದ ಏನೂ ಅಡುಗೆ ಇಲ್ಲ. ಹಸ್ಬೆಂಡ್ ಅವರು ಮಕ್ಕಳನ್ನೆಲ್ಲ ಬಿಟ್ಟು ನಾಷ್ಟ ತಿಂದು ಹೊಲಕ್ಕೆ ಹೋಗ್ತಾರೆ. ಅವ್ರು ಹೊಲದಲ್ಲಿ ನಮ್ಮ ಅಕ್ಕ ಅದಾರ ಒಬ್ಬರಲ್ಲಿ, ಅಡುಗೆ ಅಲ್ಲೇ ಮಾಡ್ತಾರೆ. ಮಧ್ಯಾಹ್ನದ ಊಟ ಹಸ್ಬೆಂಡು ಮಧ್ಯಾಹ್ನದ ಅಲ್ಲೇ ಮಾಡ್ತಾರೆ. ಸಂಜೆಗಷ್ಟೇ ಒಮ್ಮೆ ಸಂಜೆಗೆ ಬರ್ತಾರೆ ನೋಡ್ರಿ. ಸಂಜೆಗೊಮ್ಮೆ ಅಡುಗೆ ಮಾಡ್ತೀನಿ. ನಾನು ಕೂಡ ಮಕ್ಕಳಿಗೆ ಬೆಳಿಗ್ಗೆ ಚಪಾತಿ ಮಾಡಿದ್ನೆಲ್ಲ ಟಿಫಿನ್ ಬಾಕ್ಸಿಗೆ ಕಟ್ಟಕ್ಕಂತ ಹೇಳಿ ಎಕ್ಸ್ಟ್ರಾ 1-2 ಚಪಾತಿ ಮಾಡ್ಕೊಂಡು ಇಟ್ಕೊಂಡೀನಿ. ಮಧ್ಯಾಹ್ನಕ್ಕೆ ಪಲ್ಯ ಚಪಾತಿ ತಿಂದ್ರೆ ಆಯ್ತು ಅಂತ ಹೇಳಿ ಹಾಟ್ ಬಾಕ್ಸ್ ಒಳಗೆ ಎತ್ತಿಟ್ಟೀನಿ. ಎಲ್ಲ ಅಡುಗೆ ಕೆಲಸ ಈಗಿನ ನಂತರ ಮುಗೀತು. ಮತ್ತು ಸಂಜೆಗೆ ಕೆಲಸ ಸ್ಟಾರ್ಟ್ ಮಾಡಬೇಕು, ಅಡುಗೆ ಕೆಲಸ. ಇದಿಷ್ಟು ಬಟ್ಟೆ ತೊಳೆದು ಹಾಕಿ ಮತ್ತು ಬಾಂಡೆ ಇನ್ನೂ ತಿಕ್ಕಬೇಕು. ಬಾಂಡೆ ನಾಷ್ಟ ತಿಂದದ್ದು ಬಾಂಡೆ ಅದಾವಲ್ಲ ಫ್ರೆಂಡ್ಸ್, ಅವಕ್ಕೂರ್ನ ಎಷ್ಟು ತಿಕ್ಕಿಟ್ನಿ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸ ಕಂಪ್ಲೀಟ್ ಆದಂಗೆ ನೋಡ್ರಿ. ಇದು ನಂದು ಡೈಲಿ ರುಟೀನ್ ಇದೇ ರೀತಿ ಇರುತ್ತೆ ನೋಡ್ರಿ. ಮೊದಲು ಸ್ಕೂಲ್ ಸೂಟಿಗಿದ್ದಾಗ ರುಟೀನ್ ಚೇಂಜ್ ಇರ್ತದೆ. ಇವಾಗ ಮಕ್ಕಳು ಸ್ಕೂಲ್ ಚಾಲೂ ಆಗ್ಯದಲ್ಲ, ಇವಾಗ ರುಟೀನ್
ಬದಲಾಗತ್ತೆ ನೋಡಿರಿ. ಹಿಂಗೆ ನೋಡಿರಿ ಯಾವಾಗಲೂ ರೂಟೀನ್ ಒಂದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ರವಿವಾರ ದಿನ ಮತ್ತು ಆವಾಗ ಸ್ಕೂಲ್ ಸೂಟಿ ಇರ್ತದಲ್ಲ ಆವಾಗ ರೂಟೀನ್ ಒಂಥರ ಬದಲಾಗುತ್ತೆ. ಯಾಕಂದ್ರೆ ಮಕ್ಕಳು ಸ್ಕೂಲ್ ಸೂಟಿ ಅದ ಅಂತ ಹೇಳಿ ಒಂದು ಸ್ವಲ್ಪ ಲೇಟ್ ಮಾಡಿ ಹೇಳೋದು, ಲೇಟ್ ಮಾಡಿದ್ವಿ ಅಂತಂದರೆ ಎಲ್ಲ ಕೆಲಸನೂ ಕೂಡ ಲೇಟ್ ಆಗ್ಕೋತಾ ಹೋಗ್ತಾವೆ. ಹಂಗಾಗಿ ಆಲ್ಮೋಸ್ಟ್ ಆಲ್ ನಂದು ಇವಾಗ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ಲ ಡೈಲಿ ರೂಟೀನ್ ಇದೇ ರೀತಿ ಇರುತ್ತೆ ನೋಡಿರಿ. 4 ಗಂಟೆಗೆ ಕೇಳೋದು ಮತ್ತು ಎದ್ಮ್ಯಾಗ ಅಡ್ಗೆ ಕೆಲಸ ಮಾಡ್ಕೊಳ್ಳೋದು, 7 ಗಂಟೆ ಅನ್ನೋದ್ರಾಗ ನಾಷ್ಟ ಮತ್ತು ಚಪಾತಿ ಪಲ್ಯ ಆಗಲೇಬೇಕು ನೋಡಿರಿ. ಡೈಲಿ ಇದೆ ರೂಟೀನ್. ಡೈಲಿ ಚಪಾತಿ ಮಾಡಲೇಬೇಕು ನೋಡಿರಿ. ಚಪಾತಿ ಮಾಡ್ಲಿಕ್ಕಂದ್ರೆ ಚಪಾತಿ ಬದ್ಲಿ ರೊಟ್ಟಿ ಇಂಥದ್ದು ಏನಾರು ಮಾಡಿ ಕಟ್ಟಿದ್ನಿ ಅಂತಂದ್ರೆ ತಿಂದು ಬರೋದೇ ಇಲ್ಲ. ನಾ ಹೆಂಗೆ ಕಟ್ಟಿರ್ತೀನಿ ಹಂಗೆ ಹೊಳ್ಳಿ ವಾಪಸ್ ಮನೆಗೆ ತೊಗೊಂಬರ್ತಾರೆ. ಒಂದು ಸ್ವಲ್ಪನೂ ತಿಂದಿರೋದಿಲ್ಲ ಅದನ್ನು ರೊಟ್ಟಿ ಮಾಡಿ ಕಟ್ಟಿದ್ನಿ ಅಂತಂದ್ರೆ. ಹಾಗಾಗಿ ಅವ್ರು ಏನು ಇಷ್ಟಪಡ್ತಾರೆ ಚಪಾತಿನೇ ಬೇಕಂತಾರಲ್ಲ, ಅದನ್ನೇ ಮಾಡಿ ಕಟ್ತೀನಿ ನೋಡಿರಿ. ಅದೇ ರೀತಿ ನೋಡ್ತಿರ್ಬೋದು ನೋಡಿರಿ. ಇವಾಗ ಬಟ್ಟೆ ಕೂಡ ಎಲ್ಲ ಒಣ ಹಾಕಿದ್ದಾಯಿತು. ಮತ್ತು ಇವು ಒಂದು ಸ್ವಲ್ಪ ಕಲರ್ ಹೋಗೋ ಬಟ್ಟೆ ಅದಾವೆ. ಹುಡುಗರು ಹೊಸ ಬಟ್ಟೆ ಅದಾವೆ, ಮಕ್ಕಳು ಹೊಸ ಬಟ್ಟೆ ಅದಾವೆ. ಅವಕ್ಕೂರ್ನ ಕೆಳಗಡೆ ನೆರಳಲ್ಲಿ ಹಾಕ್ತೀನಿ. ಯಾಕಂದ್ರೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ. ಕಲರ್ ಬಟ್ಟೆ ಅದನ್ನೆಲ್ಲ ಬಿಸಿಲಿಗೆ ಹಾಕಿದ್ನಿ ಅಂತಂದ್ರೆ ಕಲರ್ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಕ್ಕಳ ಜೀನ್ಸ್ ಪ್ಯಾಂಟ್ ಅದಾವಲ್ಲ ಅವಕ್ಕೂರ್ನ ಒಂದು ಸ್ವಲ್ಪ ಉಲ್ಟಾ ಮಾಡಿ ಇಲ್ಲಿ ಬಿಸಿಲಿಗೆ ಹಾಕೀನಿ. ಇವೆಲ್ಲ ನಮ್ಮ ನೈಟಿ ಇವೆಲ್ಲ ಇಲ್ಲಿ ಉಲ್ಟಾ ಮಾಡಿಬಿಟ್ಟು ಬಿಸಿಲಿಗೆ ಹಾಕಿ ನೋಡಿರಿ. ಈ ರೀತಿ ಉಲ್ಟಾ ಮಾಡಿ ಹಾಕಿದ್ವಿ ಅಂತಂದ್ರೆ ಕಲರ್ ಹೋಗೋದು ಚಾನ್ಸಸ್ ಇರೋಂಗಿಲ್ಲ. ಇವಕ್ಕೂರ್ನ ಉಳಿದು ಅವ್ರ ಟೀ ಶರ್ಟ ಮತ್ತು ಅಂಗಿ ಅವೆಲ್ಲ ಅದಾವಲ್ಲ ಅವಾಗ ಸ್ವಲ್ಪ ಕಲರ್ ಹೋಗ್ತಿರ್ತಾವೆ. ಅವಕ್ಕೂರ್ನ ನೆರಳಾಗ ಹೋಗಿ ಹಾಕ್ತೀವಿ ನೋಡಿರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.